ಮಾರ್ಕ್ಸಿನ ಪ್ರಾಬ್ಲಮ್ಸ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಮೇಲೆ ಯಾವ ಬರ್ತಾವತ್ತ ನೋಡೋಣಂತ. ಇದು ಫಸ್ಟ್ ಒನ್ ಏನೈತಲ್ಲ, ಕಾಸ್ಟ್ ಆಫ್ ಮಷಿನ್. ಲಾಸ್ಟ್ ಟೈಮ್ ಈ ಕ್ವಶನ್ನ ಕೇಸ್ ಸ್ಟಡಿ ಆಗಿ ಕೇಳಿದ್ರಿ. ಈ ವರ್ಷನು ಒಂದು ಪೇಪರ್ದಾಗ ಇದು ಕೇಸ್ ಸ್ಟಡಿ ಐತಂತ, ಇನ್ನೊಂದು ಪೇಪರ್ದಾಗ ಇಂಪೇರ್ಮೆಂಟ್ ಲಾಸ್ ಅಂತ ಐತಲ್ಲ ಅದು ಐತಂತ. ಸೊ ಎರಡೂ ಪ್ರಾಕ್ಟೀಸ್ ನೋಡೋಣಂತ. ಈಗ ಫಸ್ಟ್ ಒನ್, ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಇನ್ ವಿನ್ನು ಲಿಮಿಟೆಡ್ ಪರ್ಚೇಸಸ್ ಆಫ್ ಮಷಿನರಿ ಆನ್ 30/9/2022 is 740 lakhs. ನೆಕ್ಸ್ಟ್, ಟ್ರೇಡ್ ಡಿಸ್ಕೌಂಟ್ 2%, ಸೇಲ್ಸ್ ಟ್ಯಾಕ್ಸ್ 8%. ಇವನ್ನ ಎರಡನ್ನು ಲೆಸ್ ಮಾಡ್ತೀವಿ. ನೆಕ್ಸ್ಟ್, ಚಾರ್ಜಸ್ ಏನಾದ್ರು ಇದ್ರೆ ಅವನ್ನ ಆಡ್ ಮಾಡ್ಕೊತ ಹೋಗ್ತೀವಿ. ನೆಕ್ಸ್ಟ್, ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಆಸ್ ಪ್ರೈಸ್ ಆಫ್ ಮಷಿನ್ 0.25%, installation charge on price of machine 1%, bank loan at 15% per annum 600 lakhs, trial run expenses 1.5 lakhs, machinery ready to use is 1/12/2022 ಅಂದ್ರೆ ಡಿಸೆಂಬರ್ಗೆ ರೆಡಿ ಟು ಮಷಿನರಿ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಮಷಿನರಿ ಪುಟ್ ಟು ಯೂಸ್ ಇಸ್ 1/5/2023. ಯು ಆರ್ ರಿಕ್ವೈರ್ಡ್ ಟು ಕ್ಯಾಲ್ಕುಲೇಟ್ ಎ ಕಾಸ್ಟ್ ಆಫ್ ಮಷಿನ್ ಆಸ್ ಪರ್ ದಿ Indian Accounting Standard 16, and how do you treat the interest for the period 1/12/2022 to 1/5/2023, assuming that the entire loan amount remains unpaid on 1/5/23. ಈ ತರ ಕೇಳ್ಯಾರ. ಫಸ್ಟ್ ನಾವೇನ್ ಮಾಡ್ತೀವಿ, ಎ ಕಾಸ್ಟ್ ಆಫ್ ಮಷಿನ್ ನ ಕಂಡುಹಿಡಿತೀವಿ. ಸೊ ಅದಕ್ಕೆ ಎ ಹಾಕೊಂಡು ಕ್ಯಾಲ್ಕುಲೇಷನ್ ಆಫ್ ಕಾಸ್ಟ್ ಆಫ್ ಮಷಿನ್ ಅಂತ ಹಾಕೋರಿ, ಪರ್ಟಿಕ್ಯುಲರ್ ರುಪೀಸ್ ಅಂತ ಹಚ್ಕೊಂಡು ಫಸ್ಟ್ ಒನ್ ಏನೈತಿ, ಕಾಸ್ಟ್ ಆಫ್ ಮಷಿನ್ ನ ಅಂದ್ರೆ ಪರ್ಚೇಸ್ ಐತಲ್ಲ, ಪರ್ಚೇಸ್ ಆಫ್ ಮಷಿನ್ ಇದು ಕಾಸ್ಟ್ ಆಫ್ ಮಷಿನ್ ಇದ್ದಂಗ. ಈ ಅಮೌಂಟ್ ನ 740 lakhs ನ ಹಚ್ಕೋತೀವಿ. ಇಲ್ಲಿ ಅಮೌಂಟ್ ಕಾಲಮ್ದಾಗ ನಾನು ಏನ್ ಮಾಡ್ತೀನಿ, ಇನ್ ಲ್ಯಾಕ್ಸ್ ಅಂತ ಹಚ್ಕೊಂಡ್ಬಿಡ್ತೀನಿ. ಇವಾಗ ನೆಕ್ಸ್ಟ್, ಕಾಸ್ಟ್ ಆಫ್ ಮಷಿನರಿ ಎಷ್ಟೈತಿ, 740 lakhs. ನೆಕ್ಸ್ಟ್, ಇದಕ್ಕೆ ಲೆಸ್ ಡಿಸ್ಕೌಂಟ್ ಅಂತ ಏನೇನು ಶಬ್ದ ಅದಾವಲ್ಲ ಅವನ್ನ ನಾವು ಲೆಸ್ ಮಾಡ್ಕೊತ ಹೋಗ್ತೀವಿ. ಇವಾಗ ಏನೈತಿ, ನೆಕ್ಸ್ಟ್ ಟ್ರೇಡ್ ಡಿಸ್ಕೌಂಟ್ 2% ಅಂತ ಕ್ವಶನ್ ಕೊಟ್ಟ. ಸೊ ಟ್ರೇಡ್ ಡಿಸ್ಕೌಂಟ್ ಅಂತ ಹಚ್ಕೊಂಡು ಕಾಸ್ಟ್ ಆಫ್ ಮಷಿನರಿ ಮೇಲೆ 2% ಮಾಡಿ ಹಚ್ಬೋದು. 740 lakhs ಇಂಟು 2% ಮಾಡಿದ್ರೆ 14.8 ಬಂತು. ಇವಾಗ ಇಲ್ಲೇ ಇದನ್ನ ಮೊದ್ಲು ಲೆಸ್ ಮಾಡ್ಕೊಳ್ಳಿ. ಈಗ 740 ಇವಾಗ ಮೈನಸ್ 14.8 ಮಾಡಿದ್ರೆ 725.2 ಆನ್ಸರ್ ಬಂತು. ನೆಕ್ಸ್ಟ್ ಏನೈತಿ, ಸೇಲ್ಸ್ ಟ್ಯಾಕ್ಸ್ ಐತಿ, ಇದು 8% ಐತಿ. ಇದನ್ನು ನಾವು ಲೆಸ್ ಮಾಡ್ತೀವಿ. ಓಕೆ, ಸೇಲ್ಸ್ ಟ್ಯಾಕ್ಸ್ ನಾವು ಕಾಸ್ಟ್ ಆಫ್ ಮಷಿನರಿ ಮೇಲೆ ಮಾಡಲ್ಲ. ನಮಗೆ ಇಲ್ಲೇನು ಬಂದಿರ್ತೈತಲ್ಲ 725, ಅದ್ರ ಮೇಲೆ ನಾವು ಆನ್ಸರ್ನ ಇದು ಸೇಲ್ಸ್ ಟ್ಯಾಕ್ಸ್ ನ ಮಾಡ್ತೀವಿ. 725.2 ಇಂಟು ಎಷ್ಟು ಪರ್ಸೆಂಟ್, 8% ಹೇಳ್ಯಾರ ಅವ್ರು. 8% ಮಾಡಿದ್ರೆ 725.2ಗೆ 8% ಮಾಡ್ಕೊಂಡ್ರೆ 58.01 ಬರುತ್ತೆ. ಓಕೆ, ಇವಾಗ ಇವನ್ನ ಎರಡೂ ಲೆಸ್ ಮಾಡ್ಕೋಬೇಕು. ಈಗ 725.2ಗೆ ಲೆಸ್ 58.01 ಮಾಡಿದ್ರೆ 667.19 ಆನ್ಸರ್ ಬರುತ್ತೆ. ಓಕೆ, ಇದಾದ್ಮೇಲೆ ಈಗ ಆಡ್ ಮಾಡೋ ಐಟಮ್ಸ್ ಮಾಡ್ಕೋತೀವಿ. ಆಡ್ ಮಾಡು ಚಾರ್ಜಸ್ ಅಂತ ಏನೇನ್ ಬರ್ತಾವ ನೋಡ್ರಿ, ಅವನ್ನೆಲ್ಲ ನಾವು ಆಡ್ ಮಾಡ್ತೀವಿ. ಫಸ್ಟ್ ಒನ್, ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಆಸ್ ಪ್ರೈಸ್ ಆಫ್ ಮಷಿನ್ ಇಸ್ 0.25% ಅಂತ. ಅಂದ್ರೆ ಪ್ರೈಸ್ ಆಫ್ ಮಷಿನ್ ನಾವು ಎಷ್ಟಕ್ಕೆ ಪರ್ಚೇಸ್ ಮಾಡಿರ್ತೀವಲ್ಲ, ಕಾಸ್ಟ್ ಇರುತ್ತಲ್ಲ, ಅದ್ರ ಮೇಲೆ 0.2% ಮಾಡ್ಕೋಬೇಕು ಅಂತ ಅರ್ಥ. ಚಾರ್ಜಸ್ ಎಷ್ಟೈತಿ, 740 ಕಾಸ್ಟ್ ಆಫ್ ಮಷಿನ್ ಮೇಲೆ 0.25% ಮಾಡ್ಕೋಬೇಕು. 740 ಇಂಟು 0.25% ಮಾಡಿದ್ರೆ 1.85. ಓಕೆ,
ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್ ಚಾರ್ಜ್ ಆದ್ಮೇಲೆ ಮತ್ತೆ ಯಾವ ಚಾರ್ಜ್ ಐತಿ ಚೆಕ್ ಮಾಡ್ರಿ. ನೆಕ್ಸ್ಟ್ ಏನೈತಿ, ಇನ್ಸ್ಟಾಲೇಷನ್ ಚಾರ್ಜಸ್ ಆನ್ ಪ್ರೈಸ್ ಆಫ್ ಮಷೀನ್ ಇಸ್ 1%. ಇನ್ಸ್ಟಾಲೇಷನ್ ಚಾರ್ಜಸ್ ಈ 740 ಮೇಲೆ 740ಗೆ 1% ಅಂತ, ಸಾರಿ ಎಷ್ಟು ಪರ್ಸೆಂಟ್, 1% ಹೇಳ್ತಿ. ಸೊ 740 1% ಮಾಡಿದ್ರೆ 7.40 ಆನ್ಸರ್ ಬಂತು. ಇವಾಗ ನೆಕ್ಸ್ಟ್ ಮತ್ತೆ ಕ್ವಶನ್ದಾಗ ಏನಾರ ಐತೆ ಚೆಕ್ ಮಾಡ್ಕೋಬೇಕು. ಎಸ್, ಬ್ಯಾಂಕ್ ಲೋನ್ ಹೇಳ ಅಟ್ 15% ಪರ್ ಆ್ಯನಮ್ 600 ಲ್ಯಾಕ್ ಐತಿ. ಸೊ ಬ್ಯಾಂಕ್ ಲೋನ್ ಅಂತ ಬರ್ಕೊಂಡು ಅವ್ರ ಇಂಟ್ರೆಸ್ಟ್ ಆನ್ ಲೋನ್ ಅಂತ ಹಚ್ಕೋರಿ. ಇಂಟ್ರೆಸ್ಟ್ ಆನ್ ಲೋನ್ ಎಷ್ಟೈತಿ ಅಮೌಂಟ್, 600 ಐತಿ. ಪರ್ಸೆಂಟೇಜ್ 500% ಮಾಡಿಕೊಂಡು ಇಲ್ಲೇ ಮಂತ್ಸ್ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಸೊ ಮಷಿನ್ ಯಾವಾಗ ತಗೊಂಡಾರ ಅನ್ನೋದು ಏನೈತಿ. ಓಕೆ, ಪರ್ಚೇಸ್ ಮಷಿನ್ ಆನ್ ಎಷ್ಟೈತಿ, 39/2022 ಐತಿ. ಸೊ ಅಲ್ಲಿಂದ ನಾವು ಇದು ಮಷಿನ್ ರೆಡಿ ಟು ಯೂಸ್ ಐತಲ್ಲ, ಈ ಡೇಟ್ ತನಕ ನಾವು ಮಂತ್ಸ್ ನ ಕೌಂಟ್ ಮಾಡ್ತೀವಿ. ಓಕೆ, ಸೆಪ್ಟೆಂಬರ್ ಫುಲ್ ಮಂತ್ ಅಂದ್ರೆ 30 ತನಕ ತಗೊಂಡಿದ್ವಿ. ಸೊ ಸೆಪ್ಟೆಂಬರ್ ತಗೋತೀವಿ. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ತಗೋತೀವಿ. ಬಟ್ ಡಿಸೆಂಬರ್ ಏನೈತಲ್ಲ ಏನು 1ನೇ ತಾರೀಕು ಐತಿ. ಸೊ ಆ ತಿಂಗಳ ನಾವು ಬಿಟ್ಟು ಉಳ್ಕಿದ್ದು 30 ಏನು ಯಾವ್ದು ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ ಇವು 3 ತಿಂಗಳನ್ನ ಆಡ್ ಮಾಡ್ತೀವಿ. ಸೊ 3/12 ಮಾಡಿದ್ರೆ 600 ಇಂಟು 15% ಮಾಡಿದ್ರೆ 90 ಬರುತ್ತೆ. ಅದಕ್ಕೆ ಇಂಟು 3/12 ಮಾಡಿದ್ರೆ 22.5 ಬರುತ್ತೆ. ಓಕೆ, ನೆಕ್ಸ್ಟ್ ಮತ್ತೇನಾರ ಎಕ್ಸ್ಪೆನ್ಸ್ ಐತೆ ಚೆಕ್ ಮಾಡ್ರಿ. ಎಸ್, ಟ್ರಯಲ್ ರನ್ ಎಕ್ಸ್ಪೆನ್ಸಸ್ 1.50 ಲ್ಯಾಕ್ಸ್ ಅದನ್ನ ಹಚ್ತೀವಿ. ಟ್ರಯಲ್ ರನ್ ಎಕ್ಸ್ಪೆನ್ಸಸ್ 1.50. ಇವಾಗ ಬಂದ ಆನ್ಸರ್ಗೆ ಇವನ್ನ ಆಡ್ ಮಾಡಿದ್ರೆ ಪ್ರಾಬ್ಲಮ್ ಒಂದೇದ್ದು ಕಾಸ್ಟ್ ಆಫ್ ಮಷಿನ್ ಮುಗಿತು. 667.19ಗೆ ಪ್ಲಸ್ 1.85 ಪ್ಲಸ್ 7.40 ಪ್ಲಸ್ 22.5 ಪ್ಲಸ್ 1.50 ಮಾಡಿದ್ರೆ 700.44 ಬಂತು. ಇದೇನಾಗುತ್ತೆ ನಮ್ದು ಕಾಸ್ಟ್ ಆಫ್ ಮಷಿನ್. ಇದು ನಮ್ದು ಕಾಸ್ಟ್ ಆಫ್ ಮಷಿನ್ ಆಸ್ ಪರ್ ದಿ ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ 16. ನೆಕ್ಸ್ಟ್ ಎದು ಮುಗಿತು. ಇವಾಗ ಬಿ ಕ್ವಶನ್ ಕೇಳ್ಯಾರ. ಹೌ ಡು ಯು ಟ್ರೀಟ್ ದಿ ಇಂಟ್ರೆಸ್ಟ್ ಫಾರ್ ದಿ ಪೀರಿಯಡ್ 1/12/2022 to 1/5/2023 assuming that the entire loan amount remained unpaid ಅಂತ ಹೇಳ್ಯಾರ ಆನ್ 1/5/2023. ಫಸ್ಟ್ ಈಗ ನಾವೇನ್ ಮಾಡ್ತೀವಿ, ಏನು ಬಿ ಆನ್ಸರ್, ದ ಟ್ರೀಟ್ಮೆಂಟ್ ಅಂತ 9 ಸೆಂಟೆನ್ಸ್ ಬರ್ತೀನಿ ಅದನ್ನ ಬರ್ಕೊಂಡು ದ ಟ್ರೀಟ್ಮೆಂಟ್ ಆಫ್ ಇಂಟ್ರೆಸ್ಟ್ ಆನ್ ಲೋನ್ ಫ್ರಮ್ ದ ಪೀರಿಯಡ್ ಕ್ವಶನ್ ಕೊಟ್ಟಿರೋ ಡೇಟ್ ಹಚ್ತೀವಿ 1/12/2022 to 1/5/23 ಈಸ್ ಕ್ವಶನ್ಯಾಗ ಅವರು ಇದು ಬ್ಯಾಂಕ್ ಲೋನಿಂದ ಅಮೌಂಟ್ ಕೊಟ್ಟಾರಲ್ಲ 600 ಲ್ಯಾಕ್ಸ್ ಇಂಟು 5%. ಅದನ್ನ ಫಸ್ಟ್ ಹಚ್ಕೋತೀವಿ. 600 ಇಂಟು 15% ಮಾಡ್ಕೋತೀವಿ. ಬಟ್ ಇಲ್ಲಿ ಮಂತ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗತ್ತೆ. ಸೊ ಮಂತ್ ನ ನಾವು ಇದು ಡಿಸೆಂಬರ್ ಇಂದ ಮೇ ತನಕ ನಾವು ಮಂತ್ಸ್ ನ ಇದು ಮಾಡ್ತೀವಿ. ಓಕೆ, ಇವಾಗ ಇಲ್ಲಿಂದ ಇಲ್ಲಿಗೆ ಮಂತ್ಸ್ ನ ಆಡ್ ಮಾಡಬೇಕು. ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ತನಕ ಮಾಡಿದ್ರೆ 6 ಮಂತ್ಸ್ ಬರುತ್ತೆ. ಬಟ್ ಇಲ್ಲಿ ಎರಡು 1 ಅಂತ ಅಂದ್ರೆ ಡೇಟು 1ನೇ ತಾರೀಕಿಗೆ ಐತಲ್ಲ. ಸೊ ನಾವು 1 ಮೈನಸ್ ಮಾಡಿ 5 ಮಂತ್ಸ್ ತಗೋತೀವಿ. ಅಂದ್ರೆ ನಮ್ದು ಡಿಸೆಂಬರ್ 1ನೇ ತಾರೀಕಿಂದ ಸ್ಟಾರ್ಟ್ ಆಕೈತಿ. ಮೇ 1ನೇ ಇಲ್ಲೇ 2/1/5/2023 ಅಂತ ಐತಿ. ಸೊ 1 ಇದ್ದಾಗ ಎರಡು ಕಡೆ 1 ಇದ್ದಾಗ ನಾವು
ಮಂತ್ಸ್ ಬಂದಿರ್ತೈತಲ್ಲ ಅದ್ರಾಗ ಒಂದ್ ಮಂತ್ ನ ಲೆಸ್ ಮಾಡಿ ಹಚ್ತೀವಿ. ಅಂದ್ರೆ ಇಲ್ಲಿ ನಮಗೆ 6 ಮಂತ್ಸ್ ಬಂದೈತಿ, ಸೊ ನಾವಿಲ್ಲಿ 5 ಮಂತ್ಸ್ ನ ತೋತೀವಿ. ಡಿವೈಡ್ ಬೈ 12 ಮಾಡಿದ್ರ 600 ಇಂಟು 15% ಇಂಟು 5 ಡಿವೈಡ್ ಬೈ 12 ಇಂಟು 5 ಡಿವೈಡ್ ಬೈ 12 ಮಾಡಿದ್ರೆ 37.5 is treated as subsequent charges or expenses ಅಂತ ಬರೀರಿ. ಇದು ಕೇಸ್ ಸ್ಟಡಿ ಲಾಸ್ಟ್ ಟೈಮ್ ಕೇಳಿದ ಕ್ವಶನ್ ಐತಿ. ಈ ಟೈಮ್ನು ಬರ್ಬೋದು, ಪ್ರಾಕ್ಟೀಸ್ ಮಾಡ್ರಿ.